ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಕನಕದಾಸರ ಜಯಂತಿ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಕನಕದಾಸರ ಜಯಂತಿಯ ಪ್ರಬಂಧ. ಪೀಠಿಕೆ. ಕನಕದಾಸರು ಒಬ್ಬ ಮಹಾನ್ ಭಕ್ತ, ಕವಿ, ದಾರ್ಶನಿಕ, ಸಂಗೀತಗಾರ, ಸಮಾಜ ಸುಧಾರಕ, ಸಂಯೋಜಕರಾಗಿದ್ದರು. ಕನಕದಾಸರು ಚಿಕ್ಕಂದಿನಿಂದಲೂ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ವಿವರಣೆ. ಕನಕದಾಸರು ಒಮ್ಮೆ ಪ್ರಖ್ಯಾತ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದರು. ಆದರೆ ಅವರು ಕೀಳು ಜಾತಿಯ ಕಾರಣಕ್ಕೆ ಪ್ರವೇಶ ನಿರಾಕರಿಸಲಾಯಿತು. ಅವರ ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರು. ಭಗವಾನ್ ಶ್ರೀಕೃಷ್ಣ ಮೂರ್ತಿಯು ಕನಕದಾಸರ ನಿಂತಿರುವ ದಿಕ್ಕಿಗೆ ತಿರುಗಿತು ಮತ್ತು ದೇವಾಲಯದ ಗೋಡೆಯು ಕುಸಿದು ಕನಕದಾಸರಿಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಇಂದಿಗೂ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಕನಕನ ಕಿಂಡಿ ಎಂದು ಕರೆಯುತ್ತಾರೆ. ಅಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಯನ್ನು ಮಂಡಿಗೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆಯ ಕೀರ್ತನೆಕಾರರು ಮತ್ತು ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತಕ್ಕೆ ಕೊಡುಗೆಯನ್ನು ನೀಡಿದವರು. ಅವರು ದಾಸ ಸಾಹಿತ್ಯದ ಮೂಲಕ ಜೀವನ ಪಾಠ ಸಾರಿದವರು. ಕನಕದಾಸರು ಎಂದೆಂದಿಗೂ ಅಮರ. ಉಪಸಂಹಾರ. ಕನಕದಾಸರ ಕವಿ ಸಂತರ ಸಂಗಮ. ತಮ್ಮ ಬದುಕು ಮತ್ತು ಸಾಹಿತ್ಯದಿಂದ ಪೋನ್ನತಿ ಮೆರೆದಿರುವ ಕನಕದಾಸರ ಬದುಕು ಮತ್ತು ಸಾಹಿತ್ಯಗಳು ಅಸ್ತವ್ಯಸ್ತವಾಗಿರುವ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತದೆ. ಕವಿಯಾಗಿ ಸಮಾಜದ ಅಂತರಂಗವನ್ನು ದಶರಸಿದ ಸಂತರಾಗಿ ಆಧ್ಯಾತ್ಮಿಕ ಅಬೋಧೆಯ ಪರಿಭಾವಿಸಿಕೊಂಡ ಕನಕದಾಸರಿಗೂ ಎಂದೆಂದಿಗೂ ಅಮರ. ಆಸೆ, ದುರಾಸೆ, ಮಹತಾಕಾಂಕ್ಷಿ, ಸುಖ ಸವಾಲು, ಸಂಕೀರ್ಣಗಳಿಂದ ತಲ್ಲಣಗೊಂಡಿರುವ ಜನಸಮುದಾಯಕ್ಕೆ ಕನಕದಾಸರ ಬದುಕು ಸಾಂತ್ವನದ ಸಂಜೀವಿನಿಯಾಗಬಲ್ಲದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕನಕದಾಸರ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.